ವೀಕ್ಷಕರೇ, ಈ ಭೂಮಿ ಅಂತ್ಯವಾಗುವ ಮೊದಲು ಕೆಲವು ಲಕ್ಷಣಗಳು ಗೋಚರಿಸುತ್ತವೆ. ಆ ಲಕ್ಷಣಗಳನ್ನು ಕಂಡರೆ ನಂತರ ಅತಿ ಶೀಘ್ರದಲ್ಲೇ ಈ ಭೂಮಿಯ ಅಂತ್ಯವಾಗುತ್ತದೆ. ಸರ್ವ ಮನುಷ್ಯರು ಮರಣ ಹೊಂದುತ್ತಾರೆ. ನಂತರ ಈ ಭೂಮಿ ಮನುಷ್ಯರಿಲ್ಲದೆ ಖಾಲಿಯಾಗುತ್ತೆ. ಇವತ್ತು ನಾನು ಹೇಳೋದು ಇತಿಹಾಸ ಅಲ್ಲ, ಭವಿಷ್ಯದಲ್ಲಿ ಇನ್ನು ಮುಂದೆ ನಡೆಯಲಿರುವ ಸತ್ಯ ಘಟನೆ. ಆದ್ದರಿಂದ ಇವತ್ತಿನ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಚರಿತ್ರೆಗಳ ವಿಸ್ಮಯ ಲೋಕ. ಬನ್ನಿ ಗೆಳೆಯರೆ, ಚರಿತ್ರೆಗಳ ಮಾಯಾಲೋಕದೊಳಗೆ ಸಂಚರಿಸೋಣ. ವೀಕ್ಷಕರೇ, ನೀವೆಲ್ಲರೂ 2012 ಡಿಸೆಂಬರ್ 21ಕ್ಕೆ ಈ ಭೂಮಿ ಅಂತ್ಯವಾಗುತ್ತೆ ಅಂತ ಮಾಧ್ಯಮಗಳಲ್ಲಿ ಜೋರಾಗಿ ಚರ್ಚೆ ನಡೆದದ್ದು ನೆನಪಿದೆಯಾ? ಆ ಸಮಯದಲ್ಲಿ ನಾನು ಶಾಲೆಯಲ್ಲಿ 7ನೇ ಕ್ಲಾಸ್ ಏನೋ ಇದ್ದೆ. 7ನೇ ಕ್ಲಾಸ್ ಅಥವಾ 8ನೇ ಕ್ಲಾಸ್ನಲ್ಲಿ ಏನೋ ಇದ್ದೆ, ಸರಿ ನೆನಪಿಲ್ಲ. ಆ ಸಮಯದಲ್ಲಿ ನಾವು ಶಾಲೆಯಲ್ಲಿರುವಾಗ ಒಟ್ಟಿಗೆ ಇದ್ದ ವಿದ್ಯಾರ್ಥಿಗಳೆಲ್ಲ ಸೇರಿ ನಮ್ಮದೊಂದು ಮೀಟಿಂಗ್ ಇತ್ತು. ಈ ಭೂಮಿ ಅಂತ್ಯ ಆಗುತ್ತೆ ಅಂತೆ, ಪ್ರಳಯ ಆಗುತ್ತೆ ಅಂತೆ, ನಾವೆಲ್ಲರೂ ಸಾಯುತ್ತೇವೆ, ಏನೆಲ್ಲ ಹೇಳಿ ನಾವೇ ಹೆದರಿಕೊಳ್ಳುತ್ತಿದ್ದೆವು. ಆದರೆ ವಾಸ್ತವ ಏನೆಂದರೆ 2012 ಕಳೆದು ಈಗ 2026 ಆಗ್ತಾ ಬಂತು. ಇನ್ನೂ ಕೂಡ ಈ ಭೂಮಿ ಪ್ರಳಯ ಬಂದು ಅಂತ್ಯ ಆಗಿಲ್ಲ. ಹಾಗಾದರೆ ಪ್ರಳಯ ಎಂಬುದು ಸುಳ್ಳ? ಈ ಭೂಮಿ ಅಂತ್ಯ ಆಗಲ್ವಾ ಅಂತ ನೀವು ಕೇಳುವುದಾದರೆ ಪ್ರಳಯ ಸತ್ಯ. ಈ ಭೂಮಿ ಒಂದು ದಿನ ಅಂತ್ಯವಾಗುತ್ತೆ. ಈ ಭೂಮಿಯಲ್ಲಿರುವ ಸರ್ವ ಜನರು ಒಂದು ದಿನ ಸಾಯಲಿದ್ದಾರೆ. ಆಕಾಶಗಳು ಒಡೆದು ಬೀಳುತ್ತೆ, ಪರ್ವತಗಳು ನೆಲಸಮವಾಗುತ್ತೆ, ಸಮುದ್ರದ ನೀರಿನಿಂದ ಸುನಾಮಿ ಎದ್ದು ಇಡೀ ಭೂಮಿಯೇ ಸರ್ವನಾಶವಾಗುತ್ತೆ. ಇದೆಲ್ಲವೂ ಸತ್ಯ. ಒಂದು ದಿನ ನಡೆಯುತ್ತೆ. ಈ ಭೂಮಿ ಒಂದು ದಿನ ಅಂತ್ಯವಾಗುತ್ತೆ. ಇಸ್ಲಾಂ ಧರ್ಮ ಕೂಡ ಇದನ್ನೇ ಹೇಳುತ್ತೆ, ಈ ಭೂಮಿ ಒಂದು ದಿನ ಅಂತ್ಯವಾಗುತ್ತೆ. ಆದರೆ ಅದು ಪ್ರಳಯ ಯಾವಾಗ ಸಂಭವಿಸುತ್ತೆ ಅಂತ ಮನುಷ್ಯರಿಗೆ ದೇವರು ತಿಳಿಸಿಕೊಟ್ಟಿಲ್ಲ, ಅದನ್ನು ರಹಸ್ಯವಾಗಿ ಇಟ್ಟಿದ್ದಾನೆ. ಆದರೆ ಪ್ರಳಯ ಆಗುವುದಕ್ಕಿಂತ ಮೊದಲು ಕೆಲವು ಲಕ್ಷಣಗಳು ಏನಲ್ಲ ಎಂಬುದನ್ನು ಅಲ್ಲಾಹನು ಮನುಷ್ಯರಿಗೆ ತಿಳಿಸಿಕೊಟ್ಟಿದ್ದಾನೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಲಕ್ಷಣಗಳು ಯಾವುದೆಲ್ಲ ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ. ತುಂಬ ಲಕ್ಷಣಗಳು ಇವೆ, ಆದರೆ ಇದರಲ್ಲಿ ದೊಡ್ಡದಾದ 9ರಷ್ಟು ಲಕ್ಷಣಗಳನ್ನು ಇವತ್ತು ನಾನು ಹೇಳುತ್ತೇನೆ. ಈ ಲಕ್ಷಣಗಳು ಕಂಡುಬಂದರೆ ನಂತರ ಈ ಭೂಮಿ ಅತಿ ಶೀಘ್ರದಲ್ಲಿ ಅಂತ್ಯವಾಗುತ್ತೆ, ಪ್ರಳಯ ಸಂಭವಿಸುತ್ತೆ. ಅದು ಯಾವುದೆಲ್ಲ ಅಂತ ಒಂದೊಂದಾಗಿ ನೋಡೋಣ. ಭೂಮಿ ಅಂತ್ಯವಾಗುವ ಮೊದಲು ಕಾಣುವ ಲಕ್ಷಣಗಳು. 1. ಇಮಾಮ್ ಮಹದಿಯ ಆಗಮನ. ಈ ವ್ಯಕ್ತಿ ಇನ್ನು ಮುಂದಿನ ದಿನಗಳಲ್ಲಿ ಮುಸ್ಲಿಮರ ನಾಯಕರಾಗಿ ಹುಟ್ಟಿ ಬರುತ್ತಾರೆ. ಇವರ ಚರಿತ್ರೆಯನ್ನು ನಾನು ಮೊನ್ನೆ ಅಪ್ಲೋಡ್ ಮಾಡಿದ್ದೇನೆ. ಇವತ್ತಿಗೆ ಸುಮಾರು 23,000 ಜನರು ಆ ವಿಡಿಯೋವನ್ನು ನೋಡಿದ್ದಾರೆ. ನೋಡದೇ ಇದ್ದವರು ಒಂದು ಬಾರಿ ಹೋಗಿ ನೋಡಿರಿ. 2ನೆಯ ಲಕ್ಷಣ ದಜ್ಜಾಲ್ ಆಗಮನ. ವೀಕ್ಷಕರೇ, ದಜ್ಜಾಲನ ಸಂಪೂರ್ಣ ಚರಿತ್ರೆ ನಾನು ಈ ಹಿಂದೆ ಮಾಡಿದ್ದೇನೆ. ಆ ವಿಡಿಯೋ ನೋಡಿದವರು ಒಂದು ಬಾರಿ ನೋಡಿರಿ. ದಜ್ಜಾಲ್ ಯಾರು, ಅವನು ಭೂಮಿಗೆ ಬಂದು ಏನು ಮಾಡುತ್ತಾನೆ, ದಜ್ಜಾಲ್ನನ್ನು ಕೊಲ್ಲುವವರು ಯಾರು, ಎಲ್ಲವನ್ನು ಆ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ನಿಮಗೆ ಆ ವಿಡಿಯೋ ಸಿಗುವುದಿಲ್ಲ ಎಂದಾದರೆ ನೀವು ನನ್ನ ಚಾನಲ್ ಒಳಗೆ ಇರುವ ಪ್ಲೇಲಿಸ್ಟ್ಗೆ ಹೋಗಿ. ಅಲ್ಲಿ ನಿಮಗೆ ಭೂಮಿಯ ಅಂತ್ಯದ ಮೊದಲು ಏನಾಗುತ್ತೆ ಎಂಬ ಒಂದು ಪ್ಲೇಲಿಸ್ಟ್ ಕಾಣಬಹುದು. ಅದನ್ನು ಓಪನ್ ಮಾಡಿದರೆ ನಿಮಗೆ ದಜ್ಜಾಲ್ ಮತ್ತು ಇಮಾಮ್ ಮಹದಿಯ ಚರಿತ್ರೆ ಕಾಣಸಿಗುತ್ತೆ. 3ನೆಯ ಲಕ್ಷಣ ಪ್ರವಾದಿ ಈಸಾ ನಬಿಯವರ ಆಗಮನ. ಆಕಾಶಲೋಕದಿಂದ ಪ್ರವಾದಿ ಈಸಾರವರು ಈ ಭೂಮಿಗೆ ಬರಲಿದ್ದಾರೆ. ನಂತರ ದಜ್ಜಾಲ್ನನ್ನು ಕೊಲ್ಲುತ್ತಾರೆ. ಪ್ರವಾದಿ ಈಸಾರನ್ನು ಕ್ರಿಶ್ಚಿಯನ್ನರು ಯೇಸು ಕ್ರಿಸ್ತರು ಎಂದು ಕರೆಯುತ್ತಾರೆ. ಯೇಸು ಕ್ರಿಸ್ತರು ಮತ್ತು ಪ್ರವಾದಿ ಈಸಾ ವ್ಯತ್ಯಾಸಗಳೇನು ಎಂಬ ವಿಡಿಯೋ ಕೂಡ ಮಾಡಿದ್ದೇನೆ, ನೋಡಿದವರು ನೋಡಿರಿ. 4ನೆಯ ಲಕ್ಷಣ ಯಜೂಜ್ ಮಜೂಜ್ ಎಂಬ ಜನಾಂಗ ಈ ಭೂಮಿಗೆ ಬರುತ್ತಾರೆ. ಅವರು ಈ ಭೂಮಿಯಲ್ಲಿ ಭಾರಿ ತೊಂದರೆಗಳನ್ನು ಮಾಡುತ್ತಾರೆ. 5ನೆಯ ಲಕ್ಷಣ ಸೂರ್ಯ ಪಶ್ಚಿಮದಿಂದ ಉದಯಿಸುತ್ತಾನೆ. ಈಗ ಸೂರ್ಯ ಪೂರ್ವದಿಂದ ಆಗಿದೆ ಉದಯಿಸುವುದು. ಇನ್ನು ಈ ಭೂಮಿ ಅಂತ್ಯವಾಗುವ ಕೆಲವು ದಿನಗಳ ಮೊದಲು ಸೂರ್ಯ ಪಶ್ಚಿಮದಿಂದ ಉದಯಿಸುತ್ತಾನೆ. 6ನೆಯ ಲಕ್ಷಣ ದಾಬತುಲ್ ಅರ್ಲ್ ಎಂಬ ಮೃಗ ಭೂಮಿಯಿಂದ ಹೊರಬರುತ್ತೆ. 7ನೆಯ ಲಕ್ಷಣ ದೊಡ್ಡ 3 ಭೂಕುಸಿತ ಉಂಟಾಗುತ್ತದೆ. ಅತಿ ದೊಡ್ಡ 3 ಭೂಕಂಪ ಉಂಟಾಗುತ್ತದೆ. 1 ಪೂರ್ವದಲ್ಲಿ, 2 ಪಶ್ಚಿಮದಲ್ಲಿ, 3ನೆಯದು ಮಿಡಲ್ ಈಸ್ಟ್. ಈ 3 ಜಾಗದಲ್ಲಿ ಬಲು ದೊಡ್ಡ ಭೂಕಂಪ ಉಂಟಾಗಲಿದೆ. ಇದು ಅಂತ್ಯದಿನದ ಲಕ್ಷಣಗಳಾಗಿದೆ. 8ನೆಯ ಲಕ್ಷಣ ಯಮನ್ ಭಾಗದಿಂದ ಒಂದು ಬೆಂಕಿ ಹೊರಡುತ್ತದೆ. 9ನೆಯ ಲಕ್ಷಣ ಒಂದು ದೊಡ್ಡ ಹೊಗೆ ಬರುತ್ತೆ, ಅದು ಜನರನ್ನು ಆವರಿಸುತ್ತೆ. ವೀಕ್ಷಕರೇ, ಈಗ ನಾನು ಹೇಳಿದ ಈ ಲಕ್ಷಣಗಳು ಇದರಲ್ಲಿ ಒಂದು ಕೂಡ ಇನ್ನೂ ಕೂಡ ನಡೆದಿಲ್ಲ. ಆದರೆ ಈಗಿನ ಪರಿಸ್ಥಿತಿ ನೋಡುವಾಗ ಶೀಘ್ರದಲ್ಲೇ ಇಮಾಮ್ ಮಹದಿ ಬರುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ. ಇದರಲ್ಲಿ ಒಂದು ಲಕ್ಷಣ ಕಂಡರೂ ಕೂಡ ನಂತರ ಮುತ್ತುಮಣಿಗಳು ಉದುರುವಂತೆ ಒಂದರ ಹಿಂದೆ ಇನ್ನೊಂದರಂತೆ ನಡೆದು ಬಿಡುತ್ತೆ. ವೀಕ್ಷಕರೇ, ಕಿಯಾಮತ್ ದಿನದ ಮುಂಚಿತವಾಗಿ ಪ್ರವಾದಿಯವರು ಅನೇಕ ಸಣ್ಣ ಸಣ್ಣ ಲಕ್ಷಣಗಳನ್ನು ಕೂಡ ವಿವರಿಸಿದ್ದಾರೆ. ಅದರಲ್ಲಿ ಬಹುತೇಕ ನಡೆದು ಬಿಟ್ಟಿದೆ. ಭೂಮಿ ಅಂತ್ಯವಾಗುವ ಮೊದಲು ಕಾಣುವ ಸಣ್ಣ ಲಕ್ಷಣಗಳು ಯಾವುದೆಲ್ಲ ಅಂತ ಇದರ ಪಾರ್ಟ್ 2ನಲ್ಲಿ ವಿವರಿಸುತ್ತೇನೆ.
ಅದು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು, ಕಾರಣ ಅದರಲ್ಲಿ ಅನೇಕ ಘಟನೆ ಈಗಾಗಲೇ ನಡೆದುಬಿಟ್ಟಿದೆ. ಪಾರ್ಟ್ 2 ಕಿಯಾಮತ್ ದಿನದ ಮುಂಚೆ ಬರುವ ಸಣ್ಣ ಲಕ್ಷಣಗಳು ತಿಳಿಯಬೇಕಾದರೆ ಈ ಕೂಡಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.